ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಡೈಲಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಡೈಲಿ ವ್ಲಾಗಲ್ಲಿ ಇವತ್ತು ಫಸ್ಟಿಗೆ ನಾವು ನಾಗರ ಪಂಚಮಿ ಹಬ್ಬದ ದಿನ ನಾಗರ ಪೂಜೆ ಮಾಡೋಕ್ಕೆ ಅಂತ ಹೇಳಿ ಬಂದಿದ್ವಿ. ಬಿಕಾಸ್ ಬೆಳಗ್ಗೆ ನನ್ನ ಮಗ ಸ್ಕೂಲಿಗೆಲ್ಲ ಹೋಗೋದಿರುತ್ತೆ ಆ್ಯಂಡ್ ಅವನ ಆಪ್ಷನ್ಸಲ್ಲಿ ನನಗೆ ಪೂಜೆ ಮಾಡೋದು ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಜೊತೆಲಿ ಅವನು ಇದ್ರೆ ಒಂಥರ ಸಮಾಧಾನ ಅಂತ ಹೇಳಿ ಅವ್ನ ಸ್ಕೂಲಿಂದ ಬಂದಮೇಲೆ ಈವ್ನಿಂಗ್ ಬಂದು ಪೂಜೆ ಮಾಡ್ತಾ ಇದ್ದೀವಿ. ಆ್ಯಂಡ್ ಪೂಜೆ ಕೂಡ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವ್ಲಾಗ್ನ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ. ಇವಾಗ ನೈಟ್ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಕಡಲೆಕಾಳು ಸಾಂಬಾರು ಮಾಡ್ತಾ ಇದ್ದೀನಿ. ಆ್ಯಂಡ್ ಜೊತೆಗೆ ಇಲ್ಲಿ ಆಲೂಗಡ್ಡೆ ಕೂಡ ಬೇಯಿಸಕ್ಕೆ ಇಟ್ಟಿದ್ದೀನಿ. ಬಿಕಾಸ್ ಇವಾಗ ಆಲೂಗಡ್ಡೆ ಬೋಂಡ ಬೇಕಂತೆ ನನ್ನ ಹಸ್ಬೆಂಡ್ಗೆ. ಆ್ಯಂಡ್ ಅದ್ರ ಜೊತೆಗೆ ಬೆಳಗ್ಗೆ ದೋಸೆ ಮಾಡಿ ಅದ್ರ ಜೊತೆ ಪಲ್ಯ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಬೇಯಕ್ಕೆ ಇಟ್ಟಿದ್ದೀನಿ. ಒಂದೆರಡು ಇವಾಗ ಯೂಸ್ ಮಾಡ್ಕೊಂಡು ಮಿಕ್ಕಿದ ಎತ್ತಿಟ್ಕೊಂಡು ಬೆಳಗ್ಗೆ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಕಡಲೆಕಾಳು ಸಾಂಬಾರಿಗೆ ಮಸಾಲೆ ರುಬ್ಬಕ್ಕೆಲ್ಲ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ. ಆ್ಯಂಡ್ ಇಲ್ಲಿ ಇನ್ನೊಂದು ಕಡೆ ಕಡಲೆಕಾಳೆಲ್ಲ ಒಗ್ಗರಣೆ ಹಾಕಿದ್ದೀನಿ. ಸೊ ಸಾಂಬಾರು ಮಾಡ್ಬೇಕು ಇವಾಗ. ಇನ್ನೊಂದು ಕಡೆ ನನ್ನ ಮಗ ಹೋಮ್ವರ್ಕ್ ಬರೀತಾವನೆ. ಸೊ ನಾನಿಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಫುಲ್ಲು ಮಳೆ ಕೇಳಿಸ್ತಾ ಇರೋ ಸೌಂಡ್. ಎಷ್ಟು ಮಳೆ ಅಂದರೆ 2 hours ಆಯ್ತೇನಲ್ಲ ಮಳೆ ಸ್ಟಾರ್ಟ್ ಆಗಿ, ಇನ್ನೂ ಮಳೆ ಸ್ಟಾಪ್ ಆಗಿಲ್ಲ. ಸೊ ಅದಕ್ಕೆ ಮಳೆಗೆ ಏನು ಆಲೂಗಡ್ಡೆ ಬೋಂಡ ಮಾಡಿದ್ರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈ ಮಳೆ ಟೈಮಲ್ಲಿ ಏನಾದರೂ ತಿಂತಾ ಇರಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಅದಕ್ಕೆ ಆಲೂಗಡ್ಡೆ ಬೋಂಡ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಬೇಯಕ್ಕೆ ಇಟ್ಟಿದ್ದೀನಿ. ಸೊ ಬೇಗ ಬೇಗ ಸಾಂಬಾರು ಇದೆ. ಸಾಂಬಾರಿಗೆ ಜಾಸ್ತಿ ಟೈಮ್ ಇದೆಯಲ್ಲ, ಕ್ವಿಕ್ಕಾಗಿ ಆಗೋಗುತ್ತೆ. ಇನ್ನೇನಿಲ್ಲ, ಸ್ವಲ್ಪ ಮಸಾಲೆನ ರುಬ್ಬಿಟ್ಟು ಹಾಕಿದ್ರೆ ಸಾಂಬಾರು ರೆಡಿ ಆಗೋಗುತ್ತೆ. ಇವಾಗ ರುಬ್ಕೊಳ್ಳೋಣ ಮಸಾಲೆ ಎಲ್ಲ. ಕಾಯಿ ಏನಾಗ್ಬಿಟ್ಟಿದೆ ಅಂದರೆ, ಕಾಯಿ ತುರ್ದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಎಲ್ಲ ಫುಲ್ಲು ಫ್ರೀಸ್ ಆಗಿಬಿಡೈತೆ. ನಾನು ತೆಗೆದು ಒಂದು 10 ನಿಮಿಷ ಆಯಿತು, ಬಟ್ ಇನ್ನೂ ಇದು ಫ್ರೀಸಿಂದ ಬಂದಿಲ್ಲ. ಇವಾಗ ಸ್ವಲ್ಪ ಸಾಫ್ಟ್ ಆಗೈತೆ ನೋಡೆಲ್ಲ ಚಿಲ್ತೈತೆ. ಸೊ ಅದಕ್ಕೆ ಮಸಾಲೆ ಹಾಕೋದು ಸ್ವಲ್ಪ ರುಬ್ಕೊಳ್ಳೋದು ಸ್ವಲ್ಪ ಲೇಟ್ ಆಯಿತು. ಸೊ ಆಯಿತು, ಇನ್ನೇನಿಲ್ಲ, ಮಸಾಲೆ ರುಬ್ಕೊಂಡು ಅದಕ್ಕೆ ಹಾಕಿಬಿಟ್ಟು 1-2 ವಿಷಿಲ್ ಬರ್ಸ್ಬಿಟ್ರೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ಆಮೇಲೆ ರೈಸ್ ಮಾಡಿಕೊಂಡು ಅಥವಾ ಹೆಂಗಿರೋ ಬೋಂಡ ಮಾಡ್ತೀನಲ್ಲ, ಮುದ್ದೆ ಎಲ್ಲ ಮಾಡೋದಿಲ್ಲ. ಸೊ ಜಸ್ಟ್ ರೈಸ್ ಮಾಡ್ಕೊಂಡು ಹೊಸ ಬಾಲ ಯಾರು ಕೊಡ್ಸಿದ್ದು? ರೀತಕ್ಕ ಆ್ಯಂಡ್ ಇವಾಗ ಅಡುಗೆ ಎಲ್ಲ ಆಲ್ಮೋಸ್ಟ್ ರೆಡಿ ಆಯಿತು. ಇವಾಗ ವಿಜಿಲೆಲ್ಲ ಆರೋ ಅಷ್ಟರಲ್ಲಿ ಏನು ಆಲೂಗಡ್ಡೆ ಬೋಂಡ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ನಲ್ವ, ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸೊ ಪಲ್ಯಗೆ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಇನ್ನೊಂದು ಕಡೆ ಇಲ್ಲಿ ಏನು ಬೋಂಡಾಗಿ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಕಡೆ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಆ್ಯಂಡ್ ಪಲ್ಯ ಕೂಡ ಮಾಡ್ಕೊಂಡಿದ್ದೆ. ಸೊ ಪಲ್ಯನ ಈ ಥರ ನೀಟಾಗಿ ಏನು ರೌಂಡ್ ಮಾಡ್ಕೊಂಡು ಇಟ್ಕೊಂಡ್ರೆ ಸೊ ಬೋಂಡನ ಹಾಕ್ಕೊಳ್ಳುವಾಗ ಈಸಿ ಆಗುತ್ತೆ ಅಂತ ಹೇಳಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನಿಜವಾಗ್ಲೂ ಸಖತ್ತಾಗಿ ಬಂದಿತ್ತು. ನಾನು ರೆಸಿಪಿನ ಶೇರ್ ಮಾಡಿಲ್ಲ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೊಂದ್ಸಲ ನಾನು ಮಾಡಿದಾಗ ರೆಸಿಪಿನ ಶೇರ್ ಮಾಡ್ತೀನಿ. ಆ್ಯಂಡ್ ಇವಾಗ ಎಣ್ಣೆನೂ ಸ್ವಲ್ಪ ಕಾಯ್ದ ಮೇಲೆ ಹಾಕ್ತಾಯಿದ್ದೀನಿ. ನಾನು ಹೇಳ್ದಂಗೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು.
ನಿಜವಾಗ್ಲೂನಾ? ನಿಜವಾಗ್ಲು ನಾನು ಮಾಡಿದ್ದೀನಿ ಅಂತೆಲ್ಲ ಹೇಳ್ಬೇಡ, ಕರೆಕ್ಟಾಗಿ ಹೇಳು. ನೀನ್ ಮಾಡಿದೀನಿ ಅಂತಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಅದು ನೀನು ಆಲ್ವೇಸ್ ವೆಜ್ ಮಾತ್ರ ಸೂಪರ್ ಆಗಿ ಮಾಡ್ತೀಯಾ. 100% ಚೆನ್ನಾಗಿರುತ್ತೆ. ಇದು ಆಲೂಗಡ್ಡೆ ಬೋಂಡ. ಒಳ್ಳೆ ಮಸಾಲೆ ಹಾಕಿ ಚೆನ್ನಾಗಿ ಮಾಡಿದ್ಯಾ. ತೋರಿಸು, ಬೈಟ್ ಮಾಡಿ ತೋರಿಸು. ಚೆನ್ನಾಗಿ ಬಂದೈತೆ. ಯಾ ಓಕೆ, ಇವಾಗ ಊಟ ಮಾಡಿ ಊಟ ಮಾಡಿ ಇನ್ನು ನನ್ನ ಮಗನ ಹೋಮ್ವರ್ಕ್ ಬೇರೆ ಸ್ವಲ್ಪ ಪೆಂಡಿಂಗ್ ಇದೆ ಆ್ಯಂಡ್ ನನ್ನ ಕಿಚನ್ ಕ್ಲೀನ್ ಮಾಡೋ ಕೆಲಸನೂ ಇದೆ. ಸೊ ಅಗೇನ್ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಹಬ್ಬ ಕೂಡ ಇದೆ ಅಲ್ವಾ, ಸೊ ಹಾಗಾಗಿ ಮನೆಯಲ್ಲಿ ಒಂದಷ್ಟು ಗ್ರೋಸರಿ ಏನೇನು ಖಾಲಿಯಾಗಿದೆ ಅದೆಲ್ಲನೂ ನೋಡಿಕೊಂಡು ತೊಗೊಂಡೋಗೋಣ ಅಂತ ಹೇಳಿ ಡಿಮಾರ್ಟ್ಗೆ ಬಂದ್ವಿ. ಆ್ಯಂಡ್ ಡಿಮಾರ್ಟಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಬೈ ಒನ್ ಗೆಟ್ ಒನ್ ಆ ಥರ ಎಲ್ಲ ಒಂದಷ್ಟು ಆಫರ್ಸ್ ಇರುತ್ತೆ. ಆ್ಯಂಡ್ ಹಬ್ಬಕ್ಕಂತೂ ತುಂಬಾ ಕ್ರೌಡ್ ಇತ್ತು, ಸಖತ್ತು ಜನ ಇದ್ರು, ಎಲ್ಲರೂ ಏನು ಹಬ್ಬದ ಶಾಪಿಂಗಲ್ಲಿ ಬ್ಯುಸಿ ಆಗಿದ್ರು. ಸೊ ಇವತ್ತಿನ ವ್ಲಾಗಲ್ಲಿ 1-2 ದಿನದ ವ್ಲಾಗ್ನ ಮರ್ಜ್ ಮಾಡಿ ಹಾಕ್ತಾ ಇದ್ದೀನಿ ನಾನು, ಬಿಕಾಸ್ ನನ್ನ ಮಗಂಗೆ ಬೇರೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ನ ಮಾಡೋಕ್ಕಾಗಲಿಲ್ಲ. ಸೊ ಇವಾಗಲೂ ಅಷ್ಟೇ ನೀವು ನೋಡ್ಬೋದು, ಅವನಿಗೆ ಕಣ್ಣೆಲ್ಲ ಸ್ವಲ್ಪ ಸ್ವೆಲ್ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಇಲ್ಲಿಗೆ ಬಂದಾಗ ಅವ್ನಿಗೆ ಅಷ್ಟೊಂದು ಏನು ಜ್ವರ ಥರ ಫೀಲ್ ಇರಲಿಲ್ಲ, ಆರಾಮಾಗಿದ್ದ. ಬಟ್ ಹೋಗ್ತಾ 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 ಸ್ವಲ್ಪ ಜ್ವರ ಅಂತ ಅನ್ನಿಸ್ತಾ ಇತ್ತು ಅವನಿಗೆ. ಸೊ ಹಾಗಾಗಿ ನಾವು ಕೂಡ ತುಂಬ ಡಿಲೇ ಮಾಡಲಿಲ್ಲ, ಬೇಗ ಏನೇನು ಬೇಕು ಕ್ವಿಕ್ಕಾಗಿ ತೊಗೊಂಡು ಹೊರಟ್ಬಿಟ್ವಿ. ಸೊ ಇವಾಗ ನನ್ನ ಮಗಂಗೆ ಬಟ್ಟೆ ತೊಗೊಳ್ಳೋಣ ಹಬ್ಬಕ್ಕೆ ಅಂತ ಹೇಳಿ ಒಂದು ಬಟ್ಟೆ ಶಾಪ್ಗೆ ಬಂದ್ವಿ. ನಾವು ಯೂಶಲಿ ಏನಾದರೂ ಅಕೇಶನ್ಸ್ ಇತ್ತು ಅಂತ ಹೇಳಿದ್ರೆ, ಹಬ್ಬ ಅಥವಾ ಏನಾದರೂ ಫಂಕ್ಷನ್ಸ್ ಇತ್ತು ಅಂದರೆ ಇಲ್ಲೇ ತೊಗೊಳ್ಳೋದು. ಬಿಕಾಸ್ ಏನು ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಅಲ್ಲಲ್ಲಿ ಏನಾದರೂ ಸಿಂಪಲ್ ಶಾಪಿಂಗ್ ಹೋದಾಗ ಝೂಡಿಯೋ ಅಥವಾ ಯಾವ್ದಾದ್ರು ಮಾಲ್ ಹೋಗುವಾಗ ತೊಗೊಂಡು ಬರ್ತೀವಿ. ಜಸ್ಟ್ ಯಾವುದಾದ್ರು ಟಿ ಶರ್ಟ್ ಅದು ಇದು ಇಷ್ಟ ಆದರೆ. ಬಟ್ ಎತ್ನಿಕ್ ವೇರು ಮತ್ತು ಟ್ರೆಡಿಷ್ನಲ್ ಔಟ್ಫಿಟ್ಸ್ ಎಲ್ಲ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಆ ಥರ ಏನಾದರೂ ಫಂಕ್ಷನ್ಸ್ ಬೇಕು ಅಂದರೆ ನಾವು ಇಲ್ಲೇ ಬರೋದು. ರಾಜಾಜಿನಗರ್ 6th ಬ್ಲಾಕ್ ಅಲ್ಲಿರೋದಿದು ಪವಿತ್ರ ಕಲೆಕ್ಷನ್ಸ್ ಅಂತ ಹೇಳಿ. ಇದು ತುಂಬಾ ಚೆನ್ನಾಗಿರುತ್ತೆ. ನನಗೆ ಇಲ್ಲಿ ಕಲೆಕ್ಷನ್ ಸಖತ್ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ಬಟ್ಟೆ ತೊಗೊಳಕ್ಕೆ ಬಂದಾಗಲೂ ಅಷ್ಟೇ ನನ್ನ ಮಗ ಸಖತ್ತು ಕ್ರ್ಯಾಂಕಿಯಾಗಿ ಆಡ್ತಾ ಇದ್ದ. ಏನೋ ಒಂಥರ ನಾವೆಲ್ಲ ಚಿಕ್ಕವ್ರಿರುವಾಗ ಒಂದು ಹೊಸ ಬಟ್ಟೆ ಅದು ಇದು ಅಂದರೆ ಖುಷಿನೇ ಬೇರೆ ಲೆವೆಲ್ಲು. ಬಟ್ ಅವಾಗೆಲ್ಲ ನಮಗೇನು ಅಂದರೆ ವರ್ಷಕ್ಕೆ 1-2 ಹಬ್ಬಕ್ಕೆ ಬಟ್ಟೆಗಳು. ಇವಾಗಿನ ಮಕ್ಳಿಗೆ ಏನು ಗೊತ್ತಾ, ಡೈಲಿ ಬಟ್ಟೆ ಕೊಡಿಸ್ತಾ ಇರ್ತೀವಲ್ಲ, ಅವ್ರಿಗೆ ಸಮಥಿಂಗ್ ಸ್ಪೆಷಲ್ ಹೊಸ ಬಟ್ಟೆ ಹಾಕ್ಕೊಳ್ತಾ ಇದ್ದೀವಿ ಅನ್ನೋ ಒಂದು ಹೊಸ ಫೀಲೇ ಇರೋದಿಲ್ಲ.
ಸೊ ಟ್ರಯಲ್ ಮಾಡುವಾಗಲೂ ನೋಡ್ಬೋದು ಅವ್ನಿಗೆ ಎಷ್ಟು ಒಂಥರ ಕೋಆಪ್ರೇಟ್ ಮಾಡ್ತಾನೆ ಇರಲಿಲ್ಲ, ಏನೋ ಲೇಸಿಯಾಗಿ ಬೇಕಾಬಿಟ್ಟು ನನಗೆ ಬೇಡ ಅನ್ನೋ ಥರ ಮುಖ ಇಟ್ಕೊಂಡಿದ್ದ. ಇವೆಲ್ಲ ಡವ್ ಮಾಡಬಾರ್ದು, ಹಾಕೋ ಸುಮ್ಮನೆ. ಇಲ್ಲಿ ಕುಣಿಸ್ಬಿಡಿಲ್ಲ ಗುಂಡಿ ಹಾಕೊಂಡು ಕುಣಿಸ್. ಸುಮ್ಮನೆ ಆಯ್ತು, ಫೈನಲ್ ಲಾಸ್ಟು. ನೋಡಿ ಸ್ಮೈಲ್. ಬಂದ್ಬಿಟ್ರೆ ಇನ್ನೆಲ್ಲೋ ಬೇರೆ ಕಡೆ ಸೆಟ್ ಆಗಲ್ಲ. ಫೈನಲಿ ಒಂದಷ್ಟು ತಗೊಂಡು ಹೊರಟ್ವಿ. ಆ್ಯಂಡ್ ಅಲ್ಲಿ ಒಂದಷ್ಟು ಅವನಿಗೆ ಏನು ನಾವು ಸೆಲೆಕ್ಟ್ ಮಾಡಿ ಅವನಿಗೆ ಟ್ರಯಲ್ ಮಾಡಿಸೋ ಅಷ್ಟರಲ್ಲಿ ನಿಜವಾಗ್ಲೂ ಸಖತ್ತು ಸುಸ್ತಂತ ಅನ್ನಿಸ್ಬಿಡ್ತು ನಮಗೆ. ಬಿಕಾಸ್ ಯಾವುದೇ ಟ್ರಯಲ್ ಮಾಡ್ಸೋಕೆ ಹೋದ್ರು ಅವ್ನು ಸಖತ್ತು ಇರಿಟೇಟ್ ಆಗ್ತಾ ಇದ್ದ, ಅಲ್ಲಿ ಚುಚ್ತಾ ಇದೆ, ನಂಗೆ ಅದು ಬೇಡ ಇದು ಬೇಡ. ಇವಾಗ ಮನೆಗೆ ಸೊ ಬರ್ತಾ ಹಾಗೆ ಒಂದಷ್ಟು ಬೇರೆ ಕೆಲಸಗಳು ಕೂಡ ಇತ್ತು. ಸೊ ಅದನ್ನು ಮುಗಿಸ್ಕೊಟ್ಟು ಹಾಗೆ ನಾಳೆನೆ ವರಮಹಾಲಕ್ಷ್ಮಿ ಹಬ್ಬ. ಸೊ ಇರು ಮಗ. ಸೊ ಒಂದ್ ಸ್ವಲ್ಪ ಹೂವು ಹಣ್ಣು ಅದೆಲ್ಲಾನು ತಗೊಂಡು ಹಾಗೆ ಬರ್ತಾ ಒಂದು ಚಿಕ್ಕ ಹೋಟೆಲ್ಲು, ಅದರಲ್ಲಿ ತಟ್ಟೆ ಇಡ್ಲಿ ಅಂತೂ ಸಕ್ಕದಾಗಿತ್ತು. ಸೊ ಅದನ್ನು ಕೂಡ ಟೇಸ್ಟ್ ಮಾಡ್ಕೊಂಡು ಬಂದ್ವಿ. ಅಂಡ್ ಹಾಗೆ ನನ್ನ ಮಗನ್ಗೆ ಬಟ್ಟೆ ಶಾಪಿಂಗ್ ಮಾಡಕ್ ಹೋಗಿದ್ವಿ ಅಂತ ನೀವು ಕೂಡ ನೋಡಿದ್ರಿ. ಸೊ ಅಲ್ಲಿ ಏನೇನು ತಗೊಂಡ್ ಬಂದ್ವಿ ಅಂತ ಹಾಗೆ ಕ್ವಿಕಾಗಿ ತೋರಿಸ್ಬಿಡೋಣ. ನನ್ನ ಮಗನೇ ತೋರಿಸ್ಬೇಕು ಅಂತ ಹೇಳಿ ಫುಲ್ ಕ್ಯೂರಿಯಸ್ ಆಗಿ ಕುತ್ಕೊಂಡ್ಬಿಟ್ಟವನೆ. ಸೊ ಅವನೇ ತೋರಿಸ್ತಾನೆ, ಸರಿನಾ? ಹೇಗೆ ಸ್ಟಾರ್ಟ್ ಮಾಡಿ. ಇಲ್ಲಿ ಹಬ್ಬದ ಟ್ರಿಪ್ ಹೋಗಕ್ಕೆ ಹಬ್ಬದ ಬೇಕು ಅಲ್ಲ, ನಂಗೆ ಯಾಕೆ ಬೇಕು ಅಲ್ಲ, ನಂಗೆ ಚಳಿ ಆಗತ್ತೆ ಲಕ್ಷಕ್ಕೆ, ಅದಕ್ಕೆ ನಂಗೆ ಬೇಕು. ಹಬ್ಬಕ್ಕೆ ಟ್ರಿಪ್ ಹೋಗಕ್ಕೆ ಎಲ್ಲ ಸೇರಿ ಬಟ್ಟೆ ತಗೊಂಡಿದ್ದಾನಂತೆ. ಇದು ಹೊಂಟೋಸ್ತೀನಿ. ಸೊ ಅರ್ಥ ಆಯ್ತಾ ನಿಮ್ಗೆ? ಇರೋ ಒಂದ್ ನಿಮಿಷ. ಸೊ ಇದು ಈ ಒಂದು ಏನು ಎತ್ನಿಕ್ ವೇರ್ ಸೆಟ್, ಇದು ಇಂಡಿವಿಜುವಲ್ ಆಗಿ ಕೂಡ ಹಾಕೊಬಹುದು. ನೋಡಿ ಈ ತರ ಇಂಡಿವಿಜುವಲ್ ಆಗಿ ಒಂಥರ ಗೋಲ್ಡ್ ಕಲರ್ ಟ್ರೆಡಿಷನಲ್ ಆಗೆಲ್ಲ ಸಕ್ಕದಾಗಿರುತ್ತೆ. ಅಂಡ್ ಇದಕ್ಕೆ ಪೇರ್ ಅಂತ ಹೇಳಿದ್ರೆ ಇದು ನೋಡಿ, ಇದಕ್ಕೂ ಒಂದು ಪೇರಿದೈತೆ, ಒಂದು ಟ್ರಿಪ್ ಹೋಗಕ್ಕೆ ನಂಗೆ ಬೇಕು ಅಲ್ಲ ಹಬ್ಬಕ್ಕೆ. ಇವತ್ತು ನಂಗೆ ಟ್ರಿಪ್ ಹೋಗಕ್ ಬೇಕು ಅಲ್ಲ, ಅದಕ್ಕೆ ನಾವು ತಗೊಂಡಿದೀವಿ. ಹೌದಾ? ಲವ್. ಒಂದು ಧೋತಿ ಕೂಡ ಇದೆ, ಈ ತರ ಒಂದು ಧೋತಿ. ಇಷ್ಟೊಂದು ನಂಗೆ ಯಾವ ಹಬ್ಬಕ್ಕೆ ಫೋಟೋ ಸ್ಟೇಷನ್ ಬೇಕಲ್ಲ, ಫೋಟೋ ಶೂಟ್ ಬೇಕಲ್ಲ ಹಬ್ಬಕ್ಕೆ. ಎಲ್ಲ ಬೇಕು ಫೋಟೋ ಸ್ಟೇಷನ್ಗೆ, ಫೋಟೋ ಶೂಟ್ಗೆ. ನಂಗೆ ಯಾಕೆ ಗೊತ್ತಾ, ಇಲ್ಲಾಂದ್ರೆ ಮನೆಗೂ ಇರ್ತೀವಿ. ನಂಗೆ ಬೇಕು ಹಬ್ಬಕ್ಕೆ ಟ್ರಿಪ್ ಹೋಗೋಕ್ ಡೈಲಿ, ಫೋಟೋ ಸ್ಟೇಷನ್ ಹೋಗೋ ಡೈಲಿ. ಓಕೆ ಡನ್ ಆಯ್ತಾ? ಇನ್ನೊಂದಿದೆ ಒಂದು ಎತ್ತು ತೆಗ್ದಿತ್ತು. ಸೊ ನಾನು ಹಾಕ್ದಾಗ ಅಪ್ಡೇಟ್ ಮಾಡ್ತೀನಿ. ಇವನಂತೂ ತಲೆ ತಿಂತಾ ಇದ್ದಾನೆ, ಎಷ್ಟರು ಪಟ್ಟಿ ಗೊತ್ತಾಗ್ತಿದೆ ಅಂತ ನನಗೆ ಗೊತ್ತಿಲ್ಲ. ನಂಗೆ ಏನೈತೆ ಗೊತ್ತಾ? ಉಡ್ಡೀಸ್ ಹಿಂಗಲ್ಲ ತೋರ್ಸೋದು. ಐ ವಿಲ್ ಶೋ ಯು ಸಿ ಲೈಕ್ ದಿಸ್ ಕಲರ್ ಅಂದ್ರೂ ಸಖತ್ ಕ್ಯೂಟ್ ಆಗಿ. ಜಸ್ಟ್ ನಾವು ಎತ್ನಿಕ್ ವೇರ್ ತಗೊಂಡ್ ಬರೋಣ ಅಂತ ಹೋಗಿದ್ದು. ಹಂಗೆ ಫುಲ್ ಹಾಮ್ ಇವಾಗಂತೂ ಸ್ವಲ್ಪ ಚಳಿ ವೆದರ್ ಅಲ್ವಾ, ಹಿಂಗೆ ಆಚೆ ಏನಾದ್ರು ಹೋದಾಗ ಅವನು ಕ್ಯಾಪ್ ಇದೆಲ್ಲ ಅಷ್ಟಾಗಿ ವೇರ್ ಮಾಡೋದಿಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ಫುಲ್ ಆರ್ಮ್ಸ್ ಇರೋದಾದ್ರೂ ತಗೊಳೋಣ ಅಂತ ಹೇಳ್ಬಿಟ್ಟು ತಗೊಂಡಿದ್ದು. ಸೊ ಇದೊಂದು ಟಿ ಶರ್ಟ್ ನ ತಗೊಂಡ್ವಿ. ಕಲರ್ ಚೆನ್ನಾಗಿದೆ. ಅಂಡ್ ನನ್ನ ಮಗನ ಹತ್ರ ಈ ಕಲರ್ ಕೂಡ ಇರ್ಲಿಲ್ಲ, ಸೊ ಹಾಗಾಗಿ ತಗೊಂಡ್ವಿ. ಅಂಡ್ ದಟ್ಸ್ ಇಟ್.
ಮತ್ತೆ ಸಿಗೋಣ ಏನು ಹಬ್ಬದ ವ್ಲಾಗ್ ಜೊತೆ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್. ಹಾಗೆ ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಬರಲ್ಲ, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೊಬ್ಬೋ ಬೊಬ್ಬೋ ಅದ್ ಬಿಡು, ನಂದದು. ಏನು ತೋರ್ಸು. ಎಲ್ಲರಿಗೂ ಲವ್ ಕೊಟ್ಬಿಡು. ಲವ್. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಲಿಸನಿಂಗ್. ಥ್ಯಾಂಕ್ ಯು ಫಾರ್ ಲಿಸನಿಂಗ್ ಅಂತೆ. ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲ್. Subscribe to our YouTube channel. Yeah.